ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲ, ನೀವ್ ಏನೇ ಹೇಳಿದ್ರು ನನ್ನಿಂದ ಈ ಕೆಲಸ ಮಾಡಕ್ ಆಗೋದಿಲ್ಲ. ಯಾಕಾಗಲ್ಲ? ನೀನ್ ನಾನು ಹೆಂಡತಿ ತಾನೆ, ನೀನ್ ಹೇಳಿದ್ರೆ ಕೇಳ್ದೆ ಇರ್ತಾನ? ಸುಮ್ನೆ ಹೋಗ್ಬಿಟ್ಟು ಕುಡಿಬೇಡ ಅಂತ ಹೇಳು. ಅಲ್ಲ, ನೀವೇ ಅಕ್ಕ ತಂಗಿದಿರು, ನಿಮ್ಮ ಮಾತನ್ನ ಅವ್ರು ಕೇಳಲಿಲ್ಲ ಅಂದ್ಮೇಲೆ ನನ್ನ ಮಾತನ್ನ ಕೇಳ್ತಾರ ಹೇಳಿ? ಮಯೂರಿ, ಈ ಪ್ರಪಂಚದಲ್ಲಿ ಯಾವ ಗಂಡ ತಾನೆ ತನ್ನ ಹೆಂಡತಿ ಮಾತು ಕೇಳಲ್ಲ ಹೇಳು? ತುಂಬಾ ದೂರ ಹೋಗ್ಬೇಡ. ಇಲ್ಲ, ನಿನ್ ಕಣ್ಮುಂದೆನೆ ನಾನಿಲ್ವಾ? ಬೆಸ್ಟ್ ಎಕ್ಸಾಂಪಲ್. ನಾನು ಇದುವರೆಗೂ ನನ್ನ ಹೆಂಡತಿ ಹಾಕಿರೋ ರೇಖೆನ ದಾಟೇ ಇಲ್ಲ. ಆ ರಾಮ ಪಿತೃ ಪರಿಪಾಲಕನಾದ್ರೆ ನಾನು ಸತಿ ಪರಿಪಾಲಕ. ಇಲ್ಲ ಮೇಡಮ್ ಅವರೇ, ನಾನು ಈ ವಿಷಯದಲ್ಲಿ ತಲೆ ಹಾಕೋದಿಲ್ಲ. ನಾನು ಅವ್ರ ಬಾಟಲ್ಗಳನ್ನ ಮುಟ್ಟಿದೆ ಅಂತ ಹೇಗೆಲ್ಲ ಆಡಿದ್ರು ಅಂತ ನೀವೇ ನೋಡಿದ್ರಿ ಅಲ್ವಾ? ನನ್ ಕತ್ತನ್ನ ಹಿಸ್ಕೋದಕ್ ಬಂದಿದ್ರು. ಹಾಗಿರುವಾಗ ನೀವ್ ಕುಡಿಬೇಡಿ ಅಂತ ಹೇಳಿದ್ರೆ ಅವ್ರು ಒಪ್ಕೋತಾರ ಹೇಳಿ? ಅವತ್ತೇ ಅವ್ರು ಹೇಳಿದ್ದಾರೆ, ಬೇರೆ ಯಾವ ವಿಚಾರದಲ್ಲಿ ಬೇಕಾದ್ರೂ ತಲೆ ಹಾಕು, ಆದ್ರೆ ನಾನು ಕುಡ್ತದ ವಿಚಾರದಲ್ಲಿ ಮಾತ್ರ ತಲೆ ಹಾಕ್ಬೇಡ ಅಂತ. ಹಾಗಾಗಿ ನಾನೇನೋ ಹೇಳೋದಿಲ್ಲ. ದಯವಿಟ್ಟು ಈ ವಿಚಾರದಲ್ಲಿ ನನ್ನನ್ನ ಎಳಿಬೇಡಿ. ಮಯೂರಿ, ನಾವು ನಿನ್ನ ಎಳಿತಿಲ್ಲ. ತಾರಕ್ಗೆ ನಿನ್ ಕಂಡ್ರೆ ಒಂಥರ ಪ್ರೀತಿ. ಅದು ಮಾಮ್ ಮೇಲಿರೋ ಭಯಕ್ಕೋ ಅಥವಾ ಡ್ಯಾಡ್ ಮೇಲಿರೋ ಪ್ರೀತಿಗೋ ಗೊತ್ತಿಲ್ಲ. ಆದ್ರೆ ನಿನ್ ಮಾತನ್ನ ಅವನು ಖಂಡಿತ ಕೇಳ್ತಾನೆ. ಅಷ್ಟಿಲ್ದೆ ನೀನ್ ಇಷ್ಟಪಟ್ಟಿರೋದನ್ನೆಲ್ಲ ಮಾಡ್ತಾನ? ನಿನ್ನ ಊರಿಗೆ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದಾನೆ. ಇಷ್ಟೆಲ್ಲ ಮಾಡಿದವನು ನೀನ್ ಹೇಳಿದ್ರೆ ಕೇಳ್ದೆ ಇರ್ತಾನ? ಅದಕ್ಕೆ ಪ್ಲೀಸ್ ಅವನ ಹತ್ರ ಹೋಗಿ ಮಾತಾಡು. ಹೇಳಿದ್ನಲ್ಲ ಮೇಡಮ್ ಅವ್ರೆ, ಅವರು ಎಲ್ಲ ವಿಚಾರದಲ್ಲೂ ಸರಿ, ಆದ್ರೆ ಈ ಕುಡ್ತದ ವಿಚಾರದಲ್ಲಿ ಅವರು ಯಾರ ಮಾತನ್ನು ಕೇಳೋದಿಲ್ಲ. ಅಕ್ಕ, ಅವಳ ಹತ್ರ ಏನೇ ಗೋಳಾಡೋದು? ಆಗಿದ್ದಾಗ್ಲಿ, ನಾವೇ ಹೋಗಿ ಮಾತಾಡೋಣ. ಏಯ್, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ. ಮಯೂರಿ, ನೀನವಳ ಮಾತು ತಲೆ ಕೆಡಿಸ್ಕೋಬೇಡ. ಇಂಥ ವಿಷಯದಲ್ಲೆಲ್ಲ ಹೇಗೆ ಮಾತಾಡ್ಬೇಕು ಅಂತನೂ ಅವಳು ಗೊತ್ತಾಗೋದಿಲ್ಲ. ನೋಡು, ನನ್ನ ಮಾತನ್ನ ಕೇಳ್ತೀಯೋ ಇಲ್ವೋ? ನನ್ ಮೇಲೆ ಗೌರವ ಇದ್ರೆ ನೀನ್ ತಾರಕ್ ಹತ್ರ ಹೋಗಿ ಮಾತಾಡ್ತೀಯ. ಮೇಡಮ್ ಅವರೇ, ನನಗೆ ನಿಮ್ಮ ಮೇಲೆ ಗೌರವ ಇದೆ ನಿಜ, ಆದ್ರೆ ಈ ವಿಚಾರನ ಅವ್ರಿಗೆ ಹೇಳಿ ನನ್ ಗೌರವನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಈ ಮನೇಲಿ ನಾನು ಪ್ರತಿ ದಿವಸ ಸತ್ತು ಬದುಕ್ತಾ ಇದ್ದೀನಿ. ಅಂಥದ್ರಲ್ಲಿ ನೀವ್ ಹೀಗ್ ಮಾಡು ಅಂತ ಹೇಳಿ ನನಗ್ ತುಂಬಾ ಹಿಂಸೆ ಕೊಡ್ಬೇಡಿ.